ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಮರ್ಯಾದೆ ರಾಮಣ್ಣ ಸೀರಿಯಲ್ ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಮರ್ಯಾದೆ ರಾಮಣ್ಣನಿಗೆ ತುಂಬ ಬೇಜಾರಾಗಿದೆ. ಅಮ್ಮ ಬೇರೆ ಹೋಗ್ಬಿಟ್ಟು ಅಲ್ಲೆಲ್ಲೋ ಮರದ ಹತ್ರ ಮಲ್ಕೊಂಡ್ಬಿಟ್ಟಿದ್ದಾಳೆ, ಮನೆಗೆ ಬರ್ತಾ ಇಲ್ಲ. ಹಂಗಾಗಿ ಇವನು ಫುಲ್ ತಲೆ ಕೆಡಿಸ್ಕೊಬಿಟ್ಟಿದ್ದಾನೆ. ಇಲ್ಲಿ ಎಲ್ಲಿ ತಪ್ಪಾಯಿತು ಅಂತಲೇ ಗೊತ್ತಾಗ್ತಾ ಇಲ್ವಲ್ಲ, ನಾನು ಏನು ತಪ್ಪು ಮಾಡಿದೆ ಅಂತ ಅವ್ವ ಈ ಥರ ಸಿಟ್ಕೊಂಡಿದ್ದಾಳೆ ಅನ್ನೋದೇ ಅವನಿಗೆ ಚಿಂತೆ ಆಗಿಬಿಟ್ಟಿದೆ. ಹಂಗಾಗ್ಬಿಟ್ಟು ಅವನು ಅವ್ವನ ಹುಡುಕ್ತಿದ್ದಾನೆ. ಆದರೆ ಅವ್ವ ಎಲ್ಲೂ ಸಿಗ್ತಾ ಇಲ್ಲ. ಈ ಕಡೆ ಅಪ್ಪನ ಮೇಲೆ ಕೋಪ, ಅಜ್ಜಿ ಮೇಲೆ ಕೋಪ, ಎಲ್ಲರ ಮೇಲೂ ಕೋಪ ಇದೆ ಅವನಿಗೆ. ಆಮೇಲೆ ಅಲ್ಲೋಗಿ ಮರದ ಹತ್ರ ದೇವ್ರುಗಳಿರ್ತಾವಲ್ಲ, ಅಲ್ಲೋಗಿ ಅವಳು ಜಯ ಅಳ್ತಾ ಕೂತ್ಕೊತಾಳೆ. ಮಗ ಮದುವೆ ಮಾಡ್ಕೊಬಿಟ್ಟಿದ್ದಾನೆ, ಅವನು ಬದುಕಲ್ಲ, ಸತ್ತೋಗ್ತಾನೆ, ಏನು ಮಾಡಲಿ ನಾನು ಅಂತ ದೇವ್ರ ಹತ್ರ ಕಾಡಿ ಬೇಡ್ತಾ ಇದ್ದಾಳೆ. ಆದರೆ ಇದು ಯಾವ ನಿಜಾಂಶನೂ ಯಾರಿಗೂ ಗೊತ್ತಿಲ್ಲ. ಇವಳಿಗೆ ಹೇಳಿರೋದು ಪುರೋಹಿತರು ಯಾರು ಅಂತಲೂ ಗೊತ್ತಿಲ್ಲ. ಇವಳು ಏನಕ್ಕೆ ಯೋಚನೆ ಮಾಡ್ತಾವಳೆ ಅಂತ ಗೊತ್ತಿಲ್ಲ. ಈ ಕಡೆ ಬಂದು ಈ ಮನೆಯಲ್ಲಿ, ಅದೇ ಐಶ್ವರ್ಯ ಮನೆಯಲ್ಲಿ ಡಿಸ್ಕಸ್ ನಡೀತಾ ಇರುತ್ತೆ. ಅಲ್ಲಿ ಅವರ ಅಪ್ಪ ಕೆಂಡ ಮಂಡಲವಾಗಿ ಏನು ಎಲ್ಲರ ಹತ್ರ ಕಿರ್ಚಾಟ ಕೂಗಾಟ. ಕೊನೆಗೆ ಮಾಜಿ ಬೀಗ ಮತ್ತು ಬೀಗನ ಮಗ ಬಂದಿದ್ದಾರೆ. ಅವ್ರ ಹತ್ರ ಕೂತ್ಕೊಂಡು ಎಲ್ಲ ಜಯಮ್ಮ ಪ್ಲ್ಯಾನ್ ಮಾಡ್ಯಾಳೆ. ಆ ಜಯನಿಂದ ಇಷ್ಟೆಲ್ಲ ಆಗಿದ್ದು. ಇಲ್ಲ ಅಂದಿದ್ರೆ ನನ್ನ ಮಗಳು ಹಂಗೆ ಒಪ್ಕೊಂಡು ಅವನು ಮದುವೆ ಮಾಡ್ಕೊತಿರ್ಲಿಲ್ಲ. ಎಲ್ಲ ಜಯನ್ನೇ ಪ್ಲ್ಯಾನು ಅಂತ ಹೇಳ್ಬಿಟ್ಟು ಅವನು ಹೇಳ್ತಾವನೆ. ಆದರೆ ಜಯಂದು ಪ್ಲ್ಯಾನ್ ಆಗೋಕ್ಕೆ ಜಯ ಏನು ಹೇಳಿದ್ಲು, ಹೆಂಗೆ ಮದುವೆ ಆಯಿತು, ನನ್ನ ಹೆಂಡ್ತಿ ಬೇರೆ ಅದಕ್ಕೆ ಸಪೋರ್ಟ್ ಮಾಡಿದ್ಲು, ಹಾಗೆ ಹೀಗೆ ಅಂತ ಏನೇನೋ ಕತೆ ಹೇಳ್ತಾವನೆ ಕುಡ್ಕೊಂತ. ಆದರೆ ಇದೆಲ್ಲ ಅವಳಿಗೆ ತುಂಬಾ ಇರಿಟೇಷನ್ನು ಅವನ ಹೆಂಡ್ತಿಗೆ. ಯಾಕೆ ಅಂದರೆ ಅಲ್ಲಿ ಏನು ಅದೆಲ್ಲ ನಡೆದೇ ಇರಲ್ಲ, ಎಲ್ಲ ಉಲ್ಟಾಪಲ್ಟ ಆಗಿಬಿಟ್ಟಿದೆ ಕೇಸು. ಅಂಥದ್ರಲ್ಲಿ ಯಾರ್ಯಾರು ಹೆಂಗೆ ತಪ್ಪು ತಿಳ್ಕೊತವ್ರೋ, ಇದರಲ್ಲಿ ಏನು ಕತೆ ಅನ್ನೋದೇ ಒಂದು ಗೊತ್ತಾಗ್ತಾ ಇಲ್ಲ. ಇಲ್ಲಿ ಅಪ್ಪನ ಹತ್ರ ಬಂದ, ಯಾಕಪ್ಪ ನನಗಿಂತ ಮೋಸ ಮಾಡಿದೆ ನೀನು, ಅವ್ವ ಹೇಳಿದ್ಲು ಅಂತ ಸುಳ್ಳು ಹೇಳ್ದಲ್ಲಪ್ಪ ಅಂತ ಅಂದರೆ ಇವನು ಬೆಬೆ ಅಂತಾನೆ. ಅಲ್ಲೋಗಿ ಮುತ್ಕು ನೀನು ಯಾಕೇನು ಸುಳ್ಳು ಹೇಳಿದೆ ಅಂತ ಅಂದರೆ ಅವಳು ಬೆಬೆ ಅಂತಾಳೆ. ಇಲ್ಲಿ ಬಂದು ಐಶ್ವರ್ಯ ನನಗೆ ಮೋಸದಿಂದ, ನನ್ನ ಪ್ರಜ್ಞೆ ತಪ್ಪಿದ ಮೋಸದಿಂದ ತಾಳಿ ಕಟ್ಟಿದ್ದಾನೆ ಇವನು ಅಂತ ದ್ವೇಷ ಸಾಧಿಸ್ತಾಳೆ. ಈ ರೀತಿ ಒಬ್ರಿಗೊಬ್ರು ಸಂಬಂಧ ಇಲ್ದಲೇ ಎಲ್ಲ ಕಿತ್ತಾಡ್ತಾ ಇದ್ದಾರೆ ಇಲ್ಲಿ. ಅಲ್ಲಿ ನೋಡಿದ್ರೆ ಅವ್ರು ಖುಷಿ ಪಟ್ಕೊಂಡು, ಅವರು ಬೇಜಾರು ಮಾಡಿಕೊಂಡು, ಇವ್ರು ಬೇಕು ಅಂತಲೇ ಮಾಡ್ಕೊಂಡು ಹೋದ್ರು ಅಂತ ಅವರಲ್ಲಿ ಬೆಂಗಳೂರಲ್ಲಿ ಇದು ಮಾಡ್ತಾ ಇದ್ದಾರೆ. ಜಯ ಹೇಳ್ತಾವಳೆ, ನೀನು ಹೆಂಗೋ ಮದುವೆ ಆದೆ, ನನಗೊಂದು ಮಾತು ಹೇಳಲಿಲ್ವಲ್ಲೋ ಅಂತ ಕೇಳ್ತಾವಳೆ. ಅವ್ವ ನೀನೇ ಅಲ್ವೇನವ ಅಪ್ಪ ಏನು ಹೇಳ್ತಾರೆ ಕೇಳು ಅಂತ ಹೇಳಿದ್ದು ಅಂತ. ಅಪ್ಪ ಏನು ಹೇಳ್ತಾರೆ ಅಂತ ಕೇಳು ಅಂತಂದರೆ ಮದುವೆ ಮಾಡ್ಕೊಳಕ್ಕೆ ಹೇಳೋದ್ನೇನೋ ನಾನು ಅಂತ ಹೇಳ್ತಾಳೆ. ಅಪ್ಪ ಅವನು ಊರಿಗೆ ಬರ್ತಾ ಇಲ್ಲ, ಏನು ನೀನೊಂದು ಮಾತು ಹೇಳು ಜಯ ಅಂತ ಕೊಟ್ಟರು. ನಾನು ಅಪ್ಪ ಹೇಳ್ದಂಗೆ ಕೇಳು ರಾಮಣ್ಣ ಅಂತ ಹೇಳಿದೆ ಅಂತ. ಎಲ್ಲ ಉಲ್ಟಾಪಲ್ಟ ಕೇಸ್ ಆಗೋಗಿದೆ. ಇಲ್ಲಿ ಡ್ರಿಂಕ್ಸ್ ಇಟ್ಕೊಂಡಿದ್ದಾರೆ, ಸ್ನ್ಯಾಕ್ಸ್ ಇಟ್ಕೊಂಡಿದ್ದಾರೆ. ಹಳೆ ಬೀಗನ ಮಗ ಎಲ್ಲ ಕೂತಿದ್ದಾರೆ. ಎಲ್ಲರೂ ಅದೇ ವಿಷಯ ಮಾತಾಡ್ತಾ ಇದ್ದಾರೆ. ಈ ಥರ ಮೋಸ ಮಾಡಿಬಿಟ್ಟ ನನಗೆ, ಈ ಥರ ಮೋಸ ಮಾಡಿ ಜಯ, ಇವರಿಬ್ಬರಿಗೂ ಅಷ್ಟು ತಿಳುವಳಿಕೆ ಇಲ್ಲ ಅಂದರು. ಜಯಂದು ಕಿತಾಪತಿ ಅಂತ. ಆದರೆ ಜೈಗೆ ಆ ವಿಷಯನೇ ಗೊತ್ತಿರಲ್ಲ. ಇಲ್ಲ ಅಮ್ಮ ಮಗಂದೇ ಕಿತಾಪತಿ ನಡೆದಿರುತ್ತೆ, ಜೈಗೆ ಆ ವಿಷಯನೇ ಗೊತ್ತಿರಲ್ಲ. ಆದರೆ ಜಯನ ಮೇಲೆ ಎತ್ತಾಕ್ಬಿಡ್ತಾರೆ, ಜಯನೇ ಇದಕ್ಕೆಲ್ಲ ಕಾರಣ ಅಂತ. ಯಾಕೆ ಅಂದರೆ ನಾನು ಅಲ್ಲಿ ದೇವಸ್ಥಾನದ ಹತ್ರ ಅವಳಿಗೆ ಬೈದು ಪತ್ರಿಕೆ ನೋಡಲಿ ಕಣ್ಣಲ್ಲಿ ಅಂತ ಹೇಳ್ಬಿಟ್ಟು ಕೊಟ್ಟು ಬಂದೆ. ಅದರಲ್ಲಿ ಅವಳು ಬಂದಿಲ್ಲ, ಆದರೆ ಅವಳ ಗಂಡನ್ನು ಅತ್ತೆನೂ ಕಳಿಸಿ ಈ ಥರ ಕೆಲಸ ಮಾಡಿಸಿದಾಳೆ ಅವಳು ಅಂತೇಳ್ಬಿಟ್ಟು ಅವನು ಇಲ್ಲದ್ದು ದ್ವೇಷ ಕಾರ್ತಾ ಇದ್ದಾನೆ ಜೈನ್ ಮೇಲೆ, ಜೈನ್ ಕುಟುಂಬದ ಮೇಲೆ. ಆದರೆ ಮಗಳು ಅಲ್ಲೇ ಇರೋದು ಅಂತೇಳಿ ಮರ್ತೇ ಬಿಟ್ಟಿದ್ದಾನೆ ಅವನು. ಅದು ಮಗಳ ಬಗ್ಗೆನೇ ಮರ್ತೋಗಿದ್ದಾನೆ ಅನಿಸುತ್ತೆ. ಮಗಳು ಪಾಪ ಅಲ್ಲಿ ಕಷ್ಟಪಡ್ತಿದ್ದಾಳೆ, ಏನು ಕತೆ ಅದೆಲ್ಲ ಗೊತ್ತಿಲ್ಲ ಅವಳಿಗೆ. ಅಲ್ಲಿ ಅಡುಗೆ ಬರಲ್ಲ, ಏನೂ ಬರಲ್ಲ, ಅಲ್ಲಿ ಹೆಂಗೆ ಬದುಕೋದು ಅನ್ನೋದೇ ಅವಳಿಗೆ ಚಿಂತೆ ಆಗಿರುತ್ತೆ. ಇವನು ನೋಡಿದ್ರೆ ಆರಾಮಾಗಿ ಇಲ್ಲಿ ತಿನ್ಕೊಂಡು ಕುಡ್ಕೊಂಡು ಹಾಳಿ ಕತೆ ಹೇಳ್ತಾ ಕೂತಿದ್ದಾನೆ ಎಲ್ಲರ ಹತ್ರನೂ. ಹಿಂಗಾಯಿತು, ನೀವು ಹಿಂಗೆ ಮಾಡ್ಕೊಂಡ್ರಿ, ಅವ್ರದ್ದು ಹಿಂಗಾಯಿತು, ಅವಳು ಜಯ ಹಿಂಗೆ ಮಾಡಿದ್ಲು, ಅವನು ಬಂದು ತಾಳಿ ಕಟ್ತಾ, ಏನೇನೋ ಕತೆಗಳು ಹೇಳ್ಕೊಂಡು ಇವನು ಬೈಕೊಂಡು ಕೂತಿದ್ದಾನೆ. ಆದರೆ ಏನು ಮಾಡೋದು ಮುಂದೆ ಅಂತ ಇವ್ರುಗಳು ಸ್ಕೆಚ್ ಹಾಕ್ತಾಯಿದ್ದಾರೆ, ಇಲ್ಲಿ ಕ್ರಿಮಿನಲ್ ಸ್ಕೆಚ್ ಹಾಕ್ತಿದ್ದಾರೆ. ಇವನು ಮಾಜಿ ಅಳಿಯ, ಇವನಿಗೆ ಮದುವೆ ಮಾಡ್ಕೋಬೇಕಾಗಿತ್ತು. ಇವನು ಅವತ್ತು ಜೈಲಿಗೆ ಹೋಗಿಲ್ಲ ಅಂದರೆ ಇವನಿಗೆ ಮದುವೆ ಆಗ್ಬಿಡೋದೇನು. ಇವನು ಜೈಲಿಗೆ ಹೋಗ್ಲಾಗ ಮದುವೆ ತಪ್ಪೋಯ್ತು. ಈಗ ರಾಮಣ್ಣನ ಜೊತೆ ಮದುವೆ ಆಗಿದೆ. ರಾಮಣ್ಣ ಪಾಪ ಅವನು ಏನು ಮಾಡಲ್ಲ, ಪಾಪ ಒಳ್ಳೆ ಹುಡುಗ.
ಆದರೆ ಈ ಐಶ್ವರ್ಯನೇ ದಡ್ಡ ಬಡ್ಡ ಅಂದ್ಕೊಂಡು ಓಡಾಡಿಕೊಂಡು ಆ ಕಡೆ ಈ ಕಡೆ ಅತ್ತೆನಿಗೂ ಬೆಲೆ ಇಲ್ಲ, ಮಾವಂಗೂ ಬೆಲೆ ಇಲ್ಲ, ಅಜ್ಜಿಗೂ ಬೆಲೆ ಇಲ್ಲ, ಯಾರಿಗೂ ಬೆಲೆ ಇಲ್ದಂಗೆ ಓಡಾಡ್ಕೊಂಡಿದ್ದಾಳೆ. ಅದಕ್ಕೆ ಅವರು ಬುದ್ಧಿ ಹೇಳೋಕ್ಕೆ ಎಷ್ಟೋ ಪ್ರಯತ್ನ ಪಡ್ತಾರೆ ಅಜ್ಜಿ ಮತ್ತು ಮಾವ. ಆದರೆ ಅವಳು ಕೇಳೋಕ್ಕೆ ನನಗ್ಯಾರು ಹೇಳೋಕ್ಕೂಡ್ದು, ನನಗ್ಯಾರು ಕೇಳೋಕ್ಕೂಡ್ದು ಅಂತ ಅವಳದೇ ದರ್ಪ ತೋರಿಸ್ಕೊಂಡು ಓಡಾಡ್ತಾ ಇದ್ದಾಳೆ. ಎಷ್ಟು ಹೇಳಿದ್ರೂ ಅವಳು ಅರ್ಥನೇ ಮಾಡ್ಕೋತಿಲ್ಲ. ಆಮೇಲೆ ಚಪ್ಪಲಿ ಹಾಕ್ಕೊಂಡೆ ಮನೇಲೆಲ್ಲ ಓಡಾಡ್ತಿರ್ತಾಳೆ. ಅಂದರೆ ಹೊರಗಡೆ ಚಪ್ಪಲಿನೇ ಹಾಕ್ಕೊಂಡು ಮನೇಲೆಲ್ಲ ಓಡಾಡ್ತಿರ್ತಾಳೆ. ಆವಾಗ ಇವನು ಅಮ್ಮ ಮಗ ಇಬ್ಬರು ಬಂದ್ರಲ್ವ ಅಲ್ಲಿಂದ, ಅಲ್ಲೋಗಿ ಸಿಟ್ಕೊಂಡು ಕೂತಿರ್ತಾಳೆ ಜಯ. ಅಲ್ಲೋಗಿ ಇವನು ಎಲ್ಲ ವಿಷಯನೂ ಹೇಳಿ ಅಲ್ಲಿಂದ ಬರ್ತಾರೆ ಅಲ್ವ. ಯಾವತ್ತೂ ನೀನು ನನ್ನ ಮಾತು ಮೀರಿ ನೀನು ಅವಳು ಮೈ ಕೈ ಮುಟ್ಟಬಾರ್ದು ಅಂತ ಬೇರೆ ಭಾಷೆ ತಗೊಂಡು ಮನೆಗೆ ಬರ್ತಾಳೆ. ಮನೆಗೆ ಬಂದರೆ ಇಲ್ಲಿ ಚಪ್ಪಲಿ ಹಾಕ್ಕೊಂಡು ಮನೇಲೆಲ್ಲ ಓಡಾಡ್ತಿರ್ತಾಳೆ. ಅದನ್ನು ಅವಳಿಗೆ ಸಹಿಸ್ಕೊಳಕ್ಕಾಗಲ್ಲ. ಯಾರಿಗೆ? ಜೈಂಗೆ. ಅವಳೇನು ಮಾಡ್ತಾಳೆ ಅಂದರೆ ಸಿಟ್ಟು ಬಂದಿದ್ದು ಫಸ್ಟು ಚಪ್ಪಲಿ ಆಚೆ ಕಡೆ ಬಿಚ್ಚಿಬಿಟ್ಟಿದ್ದು ನಮ್ಮ ದೇವಸ್ಥಾನ ಮನೆ ಇದ್ದಂಗೆ ಚಪ್ಪಲಿ ಆಚೆ ಕಡೆ ಬಿಚ್ಚಿಬಿಟ್ಟು ಬಂದು ಮಾತಾಡು ಅಂತ ಹೇಳ್ತಾಳೆ. ಎಲ್ಲೂ ಬಿಚ್ಚಲ್ಲ ಚಪ್ಪಲಿ, ನಾನು ಹಾಕ್ಕಂಡೇ ಇರ್ತೀನಿ ಅಂತ ಅವಳು ಗತ್ತು ತೋರಿಸ್ತಾಳೆ. ಗತ್ತು ತೋರಿಸಿದ ತಕ್ಷಣ ಇವಳು ಸಿಟ್ಟು ಬಂದುಬಿಡುತ್ತೆ. ಇವಳು ಏನು ಮಾಡ್ತಾಳೆ, ಜಯ ಎಳ್ಕೊಂಬತ್ತಾಳೆ ಆಚೆಗೆ. ಬಂದಾಗ ಅಜ್ಜಿ ಮತ್ತು ಮಗ ತಲೆ ಮೇಲೆ ಕೈ ಹೊತ್ಕೊಂಡು ಅಯ್ಯೋ ಅಂತಿರ್ತಾರೆ. ಆದರೆ ಅವಳು ಕೇರೆ ಮಾಡಲ್ಲ. ಮಗ ರಾಮಣ್ಣ ಕೂಡ ಆ ಕಡೆ ನೋಡ್ತಾ ನಿಂತಿರ್ತಾನೆ, ಕೇರೆ ಮಾಡಲ್ಲ. ಬಂದಿದ್ದು ತಗೊಬಂದು ಆಚೆಗೆ ಚಪ್ಪಲಿ ಬಿಚ್ಚಿಬಿಟ್ಟು ಒಳಗಡೆ ಬಾ, ಚಪ್ಪಲಿ ಇದ್ದು ಏನಾರು ಒಳಗಡೆ ಬಂದರೆ ಸುಮ್ಮನೆ ಬಿಡಲ್ಲ ಅಂತ. ಏನು ದೌರ್ಜನ್ಯ ಮಾಡ್ತೀರಾ ಗಂಡ ಹೆಂಡ್ತಿ ಅಜ್ಜಿ ಮಗ ಮೊಮ್ಮಗ ಎಲ್ಲ ಸೇರಿಕೊಂಡು ದೌರ್ಜನ್ಯ ಮಾಡ್ತೀರಾ ನನಗೆ? ನಾನು ಸುಮ್ಮನೆ ಇರೋಳಲ್ಲ, ನನಗೆ ಗೊತ್ತು ನನಗೇನು ಮಾಡಬೇಕು ಅಂತೇಳಿ ಹಂಗೆ ಹಿಂಗೆ ಅಂತಾಳೆ. ಏನಾರ ಮಾಡ್ಕೊ, ಫಸ್ಟ್ ಚಪ್ಪಲಿ ಬಿಚ್ಚಿ ಒಳಗಡೆ ಬಾ ಅಂತೇಳ್ಬಿಟ್ಟು ಹೋಗ್ತಾಳೆ ಅವಳು. ಆಮೇಲೆ ಇವಳು ಏನು ಮಾಡ್ತಾಳೆ, ಹಂಗಂದ್ಲಲ್ಲ ಅಂತೇಳ್ಬಿಟ್ಟು ಚಪ್ಪಲಿ ತೆಗೆದು ಎಸಿತಾಳೆ. ಆ ಕಡೆ ಒಂದು ಈ ಕಡೆ ಒಂದು ಎಸ್ದು ಬಿಟ್ಟು ಆಮೇಲೆ ಒಳಗಡೆ ಹೋಗ್ತಾಳೆ. ಅಲ್ಲಿ ಅಯ್ಯೋ ಕುಸೆ ಬಿಟ್ಟು ಬಂದವ ಚಪ್ಪಲಿ ಅಂತ ಅಜ್ಜಿ ಕೇಳಿದ್ರೆ, ನನ್ನ ಹತ್ರ ಮಾತಾಡಬೇಡ ನೀನು ಅಜ್ಜಿ ಅಂತೇಳ್ಬಿಟ್ಟು ಸೀದಾ ರೂಮ್ಗೆ ಹೊರಟೋಯ್ತಾಳೆ. ಅಷ್ಟು ಸಿಟ್ಟು ಅವಳಿಗೆ. ಎಲ್ಲ ಮೋಸದಿಂದ ಮದುವೆ ಮಾಡ್ಕೊಬಿಟ್ರಲ್ಲ ಅಂತ ಸಿಟ್ಟು. ಪ್ರಜ್ಞೆ ಹೋದಾಗ ಮದುವೆ ಮಾಡ್ಕೊಂಡಿದ್ದು ಇವ್ರದ್ದು ತಪ್ಪೇ. ಆ ಥರ ಮಾಡಬಾರ್ದಾಗಿತ್ತು. ಪ್ರಜ್ಞೆ ಬಂದಮೇಲೆ ಇರೋ ವಿಷಯ ಹೇಳಿ ಮದುವೆ ಮಾಡ್ಕೊಂಡಿದ್ರು, ಅದೊಂಥರ ಆಗೋದು. ಅವರಮ್ಮ ಏನು ಮಾಡಿಬಿಟ್ಲು, 3 ಸಲ ಮದುವೆ ಕಿತ್ತೋಗಿತ್ತಲ್ಲ ಅಂಥೇಳಿ ಹಂಗೆ ಇದು ಮಾಡಿದ್ಲು. ಆಮೇಲೆ ಮನೇಲಿ ಸಿಹಿ ಮಾಡಬೇಕು, ಒಲೆ ಪೂಜೆ ಮಾಡಬೇಕು ಅಂತ ಆಗಿರುತ್ತೆ, ಹಳ್ಳಿ ಮನೆ ಅಲ್ವಾ. ಅದಕ್ಕೆ ಏನು ಅಡುಗೆ ಬರಲ್ಲ ನನಗೆ, ನಾನು ಮಾಡಲ್ಲ ಅಂತಾಳೆ. ಆಮೇಲೆ ಅವ್ರ ಅಮ್ಮಂಗೆ ಫೋನ್ ಮಾಡಿ ಹೇಳ್ತಾಳೆ. ಅವರಮ್ಮ ಇಲ್ಲ ಮಾಡಬೇಕು, ನೀನು ಮಾಡಲ್ಲ ಅಂತ ಹೇಳ್ಬಾರ್ದು, ಎಲ್ಲ ಅಡುಗೆನೂ ಕಲಿಬೇಕು, ಮಾಡಬೇಕು, ನಾಳೆ ಅದು ನೀನೇ ಮಾಡಬೇಕು ಅಂತ ಎಲ್ಲ ಹೇಳ್ತಾಳೆ. ನಂಗೆ ಬರಲ್ಲಮ್ಮ ಮಾಡೋಕ್ಕೆ ಅಂತಾಳೆ. ಬರಲ್ಲ ಮಮ್ಮಿ ಅಂತೇಳಿ. ಆದರೆ ಕೇಳಲ್ಲ, ಬರುತ್ತೆ ಮಾಡು ನೀನು ವಯಸ್ಸು, ಬರಲ್ಲ ಅಂತ ಹೇಳ್ಬೇಡ ನೀನು ಅಂತ ಹೇಳ್ತಾಳೆ. ಆಯಿತಾ? ಈಗ ಮಾಡಲೇಬೇಕಾಗತ್ತೆ. ಇಲ್ಲಿ ಅತ್ತೆ ಗುರು ಅಂತಿರ್ತಾಳ, ಹಂಗಾಗಿ ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕಾಗತ್ತೆ. ಅದಕ್ಕೆ ಅತ್ತೆ ಹೇಳ್ತಾಳೆ, ಅದೇನು ದವಾಗ್ತಾಳೋ ನೋಡ್ತೀನಿ ನಾನು, ಎಷ್ಟು ದಿಮಾಗ್ ತೋರಿಸ್ತಾಳೆ ಇವಳು, ಹೇಳಿದ್ದೇ ಕೇಳಲ್ಲ ಅಂತಾಳೆ ಅಂತ. ಇಬ್ಬರಿಗೂ ವಾರ್ ನಡೀತಲೇ ಇರುತ್ತೆ. ರಾಮಣ್ಣ ಏನು ಮಾತಾಡಲ್ಲ, ದೇವ್ರಂಗೆ ಸುಮ್ಮನೆ ಇರ್ತಾನೆ ನೋಡ್ತವ. ಆಮೇಲೆ ಅಜ್ಜಿ ಎಲ್ಲ ಥರ ತಿಳುವಳಿಕೆ ಹೇಳೋಕ್ಕೆ ಒಂದು ಸ್ವಲ್ಪ ಪ್ರಯತ್ನ ಪಡುತ್ತೆ. ಆದರೆ ಬೈತಾಳೆ ಸುಮ್ಮನಾಗ್ಬಿಡುತ್ತೆ. ಇದೇ ನಡೀತಾ ಇದೆ. ಪಾಪ ಏನು ಮಾಡೋಕ್ಕಾಗ್ತಾ ಇಲ್ಲ ಅದಕ್ಕೆ. ನಾಳೆ ಇವತ್ತಿಲ್ಲ ನಾಳೆ ಸರಿ ಹೋಯ್ತಾಳೆ ಬಿಡು, ಇವತ್ತಿಲ್ಲ ನಾಳೆ ಸರಿ ಹೋಯ್ತಾಳೆ ಬಿಡು ಅಂದ್ಕೊಂಡು ಆ ಥರ ಮಾಡ್ತಾಯಿದೆ. ಇರ್ಬೋದು, ಇವತ್ತು ಇಲ್ಲ ಅಂದರೂ ನಾಳಿದ್ದಕ್ಕೆ ಸರಿ ಹೋಗ್ತಾಳೆ ಅನಿಸುತ್ತೆ. ಯಾಕೆ ಅಂದರೆ ಇನ್ನೆಲ್ಲೂ ಜಾಗ ಇರಲ್ಲ ಅನಿಸುತ್ತೆ ನನಗೆ. ಇವ್ರ ಮನೆ ಬಿಟ್ಟರೆ ಇನ್ನೆಲ್ಲೂ ಹೋಗಿರೋಕ್ಕಾಗಲ್ಲ. ಯಾಕೆ ಅಂತ ಕೇಳಿದ್ರೆ, ಬೇರೆ ಯಾರ ಮನೇಲೂ ಇಟ್ಕೊಳ್ಳೋಕೆ ಇಷ್ಟಪಡಲ್ಲ. ಅಪ್ಪನ ಮನೆಗೂ ಹೋಗೋಕ್ಕಾಗಲ್ಲ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.